ಮಿತ್ರರೇ ನಮಸ್ಕಾರ. ಮಿತ್ರರೇ, ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಆಯಿತು, ಒಂದು ರೀತಿಯಲ್ಲಿ ಗಲಭೆ ಆಯಿತು. ಅದಾದ ಬಳಿಕ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆಯಿತು. ಮೋದಿ ಸರ್ಕಾರ ಬಹಳ ಒತ್ತಡವನ್ನು ಕೂಡ ಎದುರಿಸಿತು. ಈ ಸಂದರ್ಭದಲ್ಲಿ ಕೆಲವರಿಗೆ ಎರಡು ಪ್ರಶ್ನೆಗಳು ಬರ್ತಾ ಇದ್ವು. ಒಂದು, ಅಮಿತ್ ಶಾ ಅವರು ಸದನಕ್ಕೆ ಬರ್ತಾ ಇಲ್ಲ, ಅವರು ಕಾಣಿಸ್ಕೊಳ್ತಾ ಇಲ್ಲ. ಓಕೆ, ಅವ್ರು ಯಾವುದೋ ಬಿಲ್ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ, ಅವ್ರದ್ದೇನೋ ಪ್ಲಾನಿಂಗ್ ಆಗ್ತಾ ಇದೆ. ಆದರೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾದಂಥ ಅಜಿತ್ ದೋವಾಲ್ ಎಲ್ಲಿ? ಅವ್ರು ಯಾಕೆ ಕಾಣಿಸ್ಕೊಳ್ತಾ ಇಲ್ಲ? ಅವ್ರು ಯಾಕೆ ಯಾವುದೇ ನೇತೃತ್ವವನ್ನು ವಹಿಸಿಕೊಳ್ತಾ ಇಲ್ಲ? ಯಾವುದೇ ಸ್ಟೇಟ್ಮೆಂಟು, ಒಂದೇ ಒಂದು ಟ್ವೀಟ್ ಎಲ್ಲೂ ಕೂಡ ದೋವಾಲ್ ಕಾಣಿಸ್ಕೊಂಡಿಲ್ಲ. ಇದ್ರ ಬಗ್ಗೆ ಕೆಲವರು ಪ್ರಶ್ನೆ ಮಾಡಿದ್ರು. ಸಾಮಾನ್ಯವಾಗಿ ದೋವಾಲ್ ಇಂತಹ ಸನ್ನಿವೇಶದಲ್ಲಿ ಕಾಣಿಸ್ಕೊಳ್ಳೋದಿಲ್ಲ, ತೆರೆಮರೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅದು ಅವರ ಸ್ವಭಾವ. ಆದರೆ ಈ ಎಲ್ಲ ಘಟನೆ ಆದ ಬಳಿಕ ಅಜಿತ್ ದೋವಾಲ್ ಒಂದು ಕಡೆ ಪ್ರತ್ಯಕ್ಷರಾಗಿದ್ರು. ಕೇವಲ ಪ್ರತ್ಯಕ್ಷ ಮಾತ್ರ ಅಲ್ಲ, ಅವರೊಂದು ಭಾಷಣ ಮಾಡಿದ್ರು. ಆ ಭಾಷಣದಲ್ಲಿ ಅಜಿತ್ ದೋವಾಲ್ ಮಾರ್ಮಿಕವಾಗಿ ಈ ದೇಶಕ್ಕೆ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ, ಯುವ ಸಮುದಾಯಕ್ಕೆ ಒಂದು ಬಿಗ್ ಮೆಸೇಜ್ ಕೊಟ್ಟಿದ್ದಾರೆ. ಅಜಿತ್ ದೋವಾಲ್ರ ಪ್ರತಿ ಭಾಷಣವೂ ಕೂಡ ದೇಶಕ್ಕೆ ಒಂದು ಸಂದೇಶದ ರೀತಿಯಲ್ಲೇ ಇರುತ್ತೆ. ಅದರಲ್ಲೂ ಈ ಬಾರಿಯ ಅವರ ಮೆಸೇಜ್ ಇದೆಯಲ್ಲ, ಸ್ವಲ್ಪ ಸ್ಟ್ರಾಂಗ್ ಆಗಿ ಇದೆ. ಮಿತ್ರರೇ, ಇದು ಪ್ರತಿಯೊಬ್ಬ ಭಾರತೀಯನೂ ಕೂಡ ತಿಳಿದುಕೊಳ್ಳಬೇಕಾದಂಥ ವಿಚಾರ. ಹೀಗಾಗಿ ನಾನು ಇದರ ಬಗ್ಗೆ ಸ್ಪೆಷಲ್ ಆಗಿ ವಿಡಿಯೋ ಮಾಡಬೇಕು ಅಂತ ನಿರ್ಧರಿಸಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ನೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ನಿಂದಿಸಿ ಕೆಟ್ಟಾಕೊಳಕ ಮಾತನಾಡ್ಬಿಟ್ಟು ದೇಶಾದ್ಯಂತ ಸುದ್ದಿ ಆಗಿದ್ಲಲ್ಲ, ಆ ಮಗಳನ್ನ ಮೋದಿಗೆ ದತ್ತು ಕೊಡ್ತೀನಿ ಅಂತ ಅವರಮ್ಮ ಮುಂದೆ ಬಂದಿದ್ದಾರೆ. ಅದು ಸಹ ಒಂದು ಬಹಳ ದೊಡ್ಡ ಬೆಳವಣಿಗೆ. ಅದ್ರ ಬಗ್ಗೆನೂ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಅಜಿತ್ ದೋವಾಲ್ ಅವರ ಒಂದು ಭಾಷಣ, ಅದರಲ್ಲಿ ಅವರು ಹೇಳೋದಂತಹ ಒಂದು ವಿಚಾರವನ್ನು ಇಟ್ಟುಕೊಂಡು ಒಂದು ವಿಡಿಯೋ ಮಾಡ್ತೀವಿ, ಅದ್ರ ಬಗ್ಗೆ ಹೆಚ್ಚು ಜನರಿಗೆ ತಿಳಿಬೇಕು ಅಂತ ಬಯಸ್ತೀವಿ ಅಂತಂದರೆ ಅದರ ಪ್ರಾಮುಖ್ಯತೆ ಎಷ್ಟಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ನನ್ನ ವೈಯಕ್ತಿಕ ಅಭಿಪ್ರಾಯದ ಪ್ರಕಾರ ಈ ದೇಶದ ಸೆಕ್ಯುರಿಟಿಯ ಬಗ್ಗೆ ಅಜಿತ್ ದೋವಾಲ್ಗೆ ಗೊತ್ತಿದ್ದಷ್ಟು ವಿಚಾರಗಳು ಇನ್ನೊಬ್ಬ ವ್ಯಕ್ತಿಗೆ ತಿಳಿದಿರೋದಕ್ಕೆ ಸಾಧ್ಯವೇ ಇಲ್ಲ. ಆ ಮನುಷ್ಯ ತನ್ನ ಇಡೀ ಜೀವನವನ್ನ ಭಾರತದ ಸೆಕ್ಯುರಿಟಿ ವಿಚಾರದಲ್ಲೇ ಕಳೆದು ಬಿಟ್ಟಿದ್ದಾರೆ. ಅಂದ್ರೆ ಅಜಿತ್ ದೋವಾಲ್ ಅವರನ್ನ ಒಂದು ಚಲಿಸುವಂತಹ ಎನ್ಸೈಕ್ಲೋಪೀಡಿಯಾ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೆಕ್ಯುರಿಟಿ ವಿಚಾರದಲ್ಲಿ ಅಷ್ಟೊಂದು ತಿಳ್ಕೊಂಡಿದ್ದಾರೆ. ಕೇವಲ ಎದುರಾಗುವಂತಹ ಸಮಸ್ಯೆಗಳಲ್ಲ, ಭವಿಷ್ಯದಲ್ಲಿ ಎದುರಾಗಬಹುದಾದಂತಹ ಸಮಸ್ಯೆಗಳು, ಹೊಸ ಹೊಸ ಚಾಲೆಂಜಸ್ಗಳು, ಇದ್ರ ಬಗ್ಗೆಯೂ ಕೂಡ ಅಜಿತ್ ದೋವಾಲ್ಗೆ ಅರಿವಿದೆ. ಯಾಕೆ ದೋವಾಲ್ ಬಗ್ಗೆ ಇಷ್ಟೊಂದು ಪೀಠಿಕೆ ಹಾಕ್ತಾ ಇದ್ದೀನಿ ಕೇಳಿದ್ರೆ, ಅವರಿಗೆ ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಯಿತು. ಕೇಂದ್ರದ ಗೃಹ ಸಚಿವರಾದಂತಹ ಅಮಿತ್ ಶಾನೇ ಬಂದ್ಬಿಟ್ಟು ಈ ಪ್ರಶಸ್ತಿಯನ್ನ ಪ್ರದಾನ ಮಾಡಿದ್ರು. ಈ ಪ್ರಶಸ್ತಿ ಸ್ವೀಕರಿಸಿದಂತಹ ಅಜಿತ್ ದೋವಾಲ್ ಒಂದು ಮಾರ್ಮಿಕ ಭಾಷಣವನ್ನ ಮಾಡ್ತಾರೆ. ಮಿತ್ರರೇ, ಆ ಭಾಷಣ ಮೊನ್ನೆ ಜಂತರ್ ಮಂತರ್ನಲ್ಲಿ ನಡೆದಂತಹ ಪ್ರತಿಭಟನೆಗೆ ಎಲ್ಲಾ ರೀತಿಯಲ್ಲೂ ಲಿಂಕ್ ಆಗ್ತಾ ಇದೆ. ನೀವು ಪ್ರತಿಯೊಂದು ಡಾಟ್ಗಳನ್ನು ಕನೆಕ್ಟ್ ಮಾಡಿದ್ರೆ ಅಜಿತ್ ದೋವಾಲ್ ಏನು ಹೇಳಿದ್ದಾರೆ, ಭಾರತಕ್ಕೆ ಭವಿಷ್ಯದಲ್ಲಿ ಉಂಟಾಗಬಹುದಾದಂತಹ ಚಾಲೆಂಜಸ್ಗಳೇನು, ಭಾರತ ಯಾವ ದಿಕ್ಕಿನತ್ತ ಸಾಗಬೇಕು, ನಮ್ಮ ಯುವಕರನ್ನ ಯಾವ ರೀತಿಯಾಗಿ ತಯಾರು ಮಾಡಬೇಕು, ಪ್ರತಿಯೊಂದಕ್ಕೂ ಕೂಡ ನಿಮಗೆ ಉತ್ತರ ಸಿಗುತ್ತೆ. ಮೊದಲಿಗೆ ಅಜಿತ್ ದೋವಾಲ್ ಏನು ಹೇಳಿದ್ದಾರೆ ಅನ್ನೋದನ್ನು ಹೇಳಿಬಿಡ್ತೀನಿ, ಅನಂತರದಲ್ಲಿ ಅದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಅಜಿತ್ ದೋವಾಲ್ ಹೇಳ್ತಾರೆ, ನಾಟ್ ಎವ್ರಿ ಒನ್ ವಾಂಟ್ಸ್ ಎ ಸ್ಟ್ರಾಂಗರ್ ಇಂಡಿಯಾ. ಅಂದರೆ ಎಲ್ಲರೂ ಕೂಡ ಸ್ಟ್ರಾಂಗ್ ಆದಂತಹ ಇಂಡಿಯಾವನ್ನು ಬಯಸುತ್ತಿಲ್ಲ. ಆ ಕಲ್ಪನೆಯಿಂದ ಹೊರಬನ್ನಿ. ನಾವಿವತ್ತು ಸ್ವತಂತ್ರವಾಗಿದ್ದೇವೆ, ನಮ್ಮ ಎಲ್ಲ ಚಾಲೆಂಜಸ್ಗಳು ಕೂಡ ಮುಗಿದಿದೆ ಅನ್ನುವಂತಹ ಭಾವನೆಗಳಿದ್ರೆ ಅದು ನಿಜವಾಗ್ಲೂ ಕೂಡ ತಪ್ಪು. ಹೊರಗಿನಿಂದ ಮತ್ತು ಒಳಗಿನಿಂದ ನಮಗೆ ಬಹಳಷ್ಟು ಚಾಲೆಂಜಸ್ಗಳು ಎದುರಾಗ್ತಲೇ ಇರುತ್ತೆ. ಇದಕ್ಕೆ ಕಾರಣ ಭಾರತದ ವಿಕಾಸ ಇದೆಯಲ್ಲ, ಇದು ಎಲ್ಲರಿಗೂ ಆನಂದ ಕೊಡೋದಿಲ್ಲ. ಭಾರತದ ಅಭಿವೃದ್ಧಿ ಕೆಲ ವ್ಯಕ್ತಿಗಳಿಗೆ, ಕೆಲ ಶಕ್ತಿಗಳಿಗೆ, ಕೆಲ ದೇಶಗಳಿಗೆ ಹಾಗೂ ಕೆಲ ಹಿತಾಸಕ್ತಿಗಳಿಗೆ ಬಹಳ ಆಘಾತವನ್ನು ಕೊಡುತ್ತೆ, ಘಾತಕವಾಗುತ್ತೆ. ಹೀಗಾಗಿ ಎಲ್ಲರೂ ಭಾರತದ ಅಭಿವೃದ್ಧಿಯನ್ನೇ ಬಯಸ್ತಾರೆ, ಭಾರತದ ಅಭಿವೃದ್ಧಿಗಾಗೇ ಕೆಲಸ ಮಾಡ್ತಾರೆ ಎನ್ನುವಂತಹ ಗುಂಗಿನಿಂದ ನೀವೆಲ್ಲ ಹೊರಬನ್ನಿ ಅನ್ನುವ ಅರ್ಥದಲ್ಲಿ ಅಜಿತ್ ದೋವಾಲ್ ದೇಶಕ್ಕೆ ಒಂದು ಸಂದೇಶ ಕೊಟ್ಟಿದ್ದಾರೆ. ಇಲ್ಲಿ ಅಜಿತ್ ದೋವಾಲ್ ಹೊರಗಿನ ಚಾಲೆಂಜಸ್ಗಳ ಬಗ್ಗೆ ಮೆನ್ಷನ್ ಮಾಡಿದ್ರಲ್ಲ, ಅದೇನು ಆಶ್ಚರ್ಯ ಹುಟ್ಟಿಸೋದಿಲ್ಲ, ಅದು ಕಾಮನ್. ಆದರೆ ಒಳಗಿನ ವ್ಯಕ್ತಿಗಳ ಬಗ್ಗೆ ವಿಶೇಷವಾಗಿ ಮೆನ್ಷನ್ ಮಾಡಿದಾರಲ್ಲ, ದೇಶದ ಒಳಗಿರುವಂತಹ ಪ್ರಜೆಗಳೂ ಕೂಡ ದೇಶದ ವಿಕಾಸವನ್ನ ಬಯಸ್ತಾ ಇಲ್ಲ, ಅದು ಕೂಡ ನಮ್ಮ ಗಮನದಲ್ಲಿರಬೇಕು ಅಂತ, ಅದು ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ, ಹೊರಗಿನ ಬಾಹ್ಯ ಶಕ್ತಿಗಳು ಅಂದ್ರೆ ಬೇರೆ ಬೇರೆ ದೇಶಗಳು ಭಾರತದ ಸಡನ್ ವಿಕಾಸವನ್ನು ಇಷ್ಟಪಡ್ತಾ ಇಲ್ಲ. ಉದಾಹರಣೆಗೆ ಯುರೋಪಿಯನ್ ಯೂನಿಯನ್, ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಶುರುವಾದಂತಹ ಸಂದರ್ಭದಲ್ಲಿ ಅವರು ಭಾರತದ ಮೇಲೆ ಒತ್ತಡ ಹಾಕಿದ್ರು. ಭಾರತದಿಂದ ಅವರು ಏನು ಬಯಸಿದ್ರು, ಯಾವ ಕಾರಣಕ್ಕೂ ಕೂಡ ಭಾರತ ರಷ್ಯಾದ ಜೊತೆಗೆ ನಿಂತ್ಕೊಳ್ಬಾರ್ದು, ರಷ್ಯಾ ಜೊತೆಗಿನ ವ್ಯಾಪಾರವನ್ನು ಬಂದ್ ಮಾಡಬೇಕು, ಯುರೋಪ್ ಏನು ಹೇಳುತ್ತೋ ಅದನ್ನೇ ಕೇಳಿಸ್ಕೊಳ್ಬೇಕು ಅಂತ. ಆದರೆ ಭಾರತ ಹಾಗೆ ಮಾಡಲಿಲ್ಲ. ರಷ್ಯಾದಿಂದ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಅಗ್ಗದ ತೈಲವನ್ನು ಖರೀದಿ ಮಾಡೋದಕ್ಕೆ ನಿಂತ್ಕೊಳ್ತು. ಭಾರತ ಆ ಸಂದರ್ಭದಲ್ಲಿ ಹೇಳಿದ್ದೇನು, ನಮ್ಮ ಜನರ ಇಂಟ್ರೆಸ್ಟ್ ನಮಗೆ ಮುಖ್ಯವಾಗುತ್ತೆ, ನಮಗೆ ಯುರೋಪಿಯನ್ ಇಂಟ್ರೆಸ್ಟ್ ಮುಖ್ಯ ಆಗೋದಿಲ್ಲ. ಈ ಸಂದೇಶವನ್ನು ಭಾರತ ಕೊಡ್ತು. ಅಂದರೆ ನಮ್ಮ ಸರ್ಕಾರದ ನಿರ್ಧಾರಗಳು ಕೇವಲ ನಮ್ಮ ಜನರ ಹಿತಾಸಕ್ತಿಗೆ ಅನುಗುಣವಾಗಿರುತ್ತೆ ಎನ್ನುವ ಸಂದೇಶ ಭಾರತದ ಕಡೆಯಿಂದ ಪಾಸಾಯಿತು.
ಇದಿಷ್ಟಕ್ಕೆ ಭಾರತ ತೃಪ್ತಿಯಾಗಿಲ್ಲ. ಇದಕ್ಕೆ ಮುಂದುವರೆದು ಭಾರತದ ವಿದೇಶಾಂಗ ಸಚಿವರು ಯುರೋಪಿಯನ್ ಯೂನಿಯನ್ಗೆ ಮುಟ್ಟಿ ನೋಡಿಕೊಳ್ಳುವಂತಹ ಒಂದು ಏಟನ್ನು ಕೊಡ್ತಾರೆ. ಜೈಶಂಕರ್ ಹೇಳ್ತಾರೆ, ಇವತ್ತು ಯುರೋಪ್ ಬಿಂಬಿಸುತ್ತೆ, ನಮ್ಮಲ್ಲಿರುವಂತಹ ಪ್ರಾಬ್ಲಮ್ ಇದೆಯಲ್ಲ, ಇದು ವಿಶ್ವದ ಪ್ರಾಬ್ಲಮ್. ಯುರೋಪ್ನ ಸಮಸ್ಯೆ ಇಡೀ ವಿಶ್ವಕ್ಕೆ ಸಮಸ್ಯೆ. ಆದರೆ ಇಡೀ ವಿಶ್ವದಲ್ಲಿರುವಂತಹ ಸಮಸ್ಯೆ ಯುರೋಪ್ನದ್ದಲ್ಲ, ಅದಕ್ಕೂ ಯುರೋಪ್ಗೂ ಸಂಬಂಧ ಇಲ್ಲ. ಈ ಮನಸ್ಥಿತಿಯಲ್ಲಿದ್ದಾರೆ ಅವರು. ಹೀಗಂತ ಜೈಶಂಕರ್ ಯುರೋಪ್ಗೆ ಜಾಡಿಸ್ತಾರೆ. ಮಿತ್ರರೇ, ಇದೆಲ್ಲವೂ ಕೂಡ ಯುರೋಪ್ಗೆ ಇಷ್ಟ ಆಗದಂತಹ ವಿಚಾರ. ಅಂದರೆ ನಾವು ಆಳಿದಂತಹ ಒಂದು ದೇಶ ಇವತ್ತು ನಮಗೆ ಬುದ್ಧಿವಾದ ಹೇಳ್ತಾ ಇದೆ, ನಮ್ಮನ್ನು ಓವರ್ಟೇಕ್ ಮಾಡ್ತಾ ಇದೆ, ಅವರು ಜಾಗತಿಕ ಶಕ್ತಿಯಾಗಿ ಬೆಳೆದು ನಿಲ್ತಾ ಇದ್ದಾರೆ. ಇದನ್ನು ಅವರಿಗೆ ಅರಗಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ಹೀಗಾಗಿ ಅವರು ಭಾರತಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಆಘಾತ ಉಂಟು ಮಾಡೋದಕ್ಕೆ ಯತ್ನ ಮಾಡ್ತಾ ಇರ್ತಾರೆ. ಅದು ಭಾರತಕ್ಕೆ ಬಹಳ ದೊಡ್ಡ ಚಾಲೆಂಜ್. ಹಾಗೆ ಅಮೆರಿಕ ಏನು ಮಾಡ್ತು ಅಂತ ನಿಮಗೆಲ್ಲ ಗೊತ್ತು. ಅಮೆರಿಕದ ಉಪ ವಿದೇಶಾಂಗ ಸಚಿವ ಭಾರತಕ್ಕೆ ಬಂದು ಓಪನ್ ಆಗಿ ಹೇಳಿಕೆ ಕೊಡ್ತಾನೆ. ಏನಂತ? ಇವತ್ತು ಚೈನಾ ವಿಚಾರದಲ್ಲಿ ಮಾಡಿದಂತಹ ತಪ್ಪನ್ನು ಭಾರತದ ವಿಚಾರದಲ್ಲಿ ನಾವು ಮಾಡೋದಿಲ್ಲ. ಚೈನಾ ಇವತ್ತು ಈ ರೀತಿಯಾಗಿ ಬೆಳೆದು ನಿಂತಿದೆ, ಅಮೆರಿಕಾಗೆ ಚಾಲೆಂಜ್ ಆಗ್ತಾ ಇದೆ ಅಂತಂದರೆ ಅದಕ್ಕೆ ಕಾರಣ ನಾವೇ. ಹೀಗಾಗಿ ಮುಂದಿನ ದಿನಗಳಲ್ಲಿ ಭಾರತವನ್ನು ಆ ಹಂತಕ್ಕೆ ಬೆಳೆಯೋದಕ್ಕೆ ನಾವು ಬಿಡೋದಿಲ್ಲ ಅಂತ ಭಾರತಕ್ಕೆ ಬಂದ್ಬಿಟ್ಟು ಅಮೆರಿಕದ ಉಪವಿದೇಶಾಂಗ ಸಚಿವ ಸ್ಟೇಟ್ಮೆಂಟ್ ಕೊಡ್ತಾನೆ. ಅಂದರೆ ಇಡೀ ವಿಶ್ವ ಭಾರತದ ವೇಗದ ಅಭಿವೃದ್ಧಿಯನ್ನು ತಡೆಯೋದಕ್ಕೆ ಯತ್ನ ಮಾಡ್ತಾ ಇದೆ. ಇದನ್ನೇ ಅಜಿತ್ ದೋವಲ್ ಹೇಳಿದ್ದು ಎಕ್ಸ್ಟರ್ನಲ್ ಚಾಲೆಂಜಸ್ ಅಂತ. ಇದರಲ್ಲಿ ಹೊಸ ವಿಚಾರ ಏನೂ ಇಲ್ಲ. ಇದು ಯಾವತ್ತೂ ಹೀಗೆ ಇರುತ್ತೆ. ಭಾರತ ತುಂಬ ಅಭಿವೃದ್ಧಿ ಆಗೋದನ್ನು ಅನೇಕ ದೇಶಗಳು ಬಯಸೋದಿಲ್ಲ. ಆದರೆ ದೋವಾಲ್ ಇಂಟರ್ನಲ್ ಚಾಲೆಂಜಸ್ ಬಗ್ಗೆ ಮಾತನಾಡಿದ್ರಲ್ಲ, ಭಾರತದ ಒಳಗಿರುವಂತಹ ಕೆಲ ವ್ಯಕ್ತಿಗಳಿಗೂ ಕೂಡ ಭಾರತದ ಅಭಿವೃದ್ಧಿ ಸಹಿಸೋದಕ್ಕಾಗೋದಿಲ್ಲ, ಅವರು ಭಾರತದ ಕಾಲೆಳೆಯೋದಕ್ಕೆ ನೋಡ್ತಾರೆ ಅಂತ. ಅದು ಪ್ರಾಮುಖ್ಯವಾಗುತ್ತೆ. ನಿಮಗೆಲ್ಲ ನೆನಪಿರಬಹುದು, ನಾನು ಹಿಂದೆಯೂ ಕೂಡ ಹೇಳಿದ್ದೀನಿ. ಈ ಹಿಂದೆ ಭಾರತದ CDS ಆಗಿದ್ದಂತಹ ದಿವಂಗತ ಬಿಪಿನ್ ರಾವತ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಭಾರತಕ್ಕೆ ಕೇವಲ 2 ಫ್ರಂಟ್ ವಾರ್ನ ಭೀತಿ ಇರೋದಲ್ಲ, ಭಾರತದ ಸೇನೆ ಯಾವತ್ತೂ ಕೂಡ 2.5 ಫ್ರಂಟ್ ಅನ್ನು ಎದುರಿಸುತ್ತೆ ಅಂತ. 2 ಫ್ರಂಟ್ ಯಾವುದು ಕೇಳಿದ್ರೆ ಒಂದು ಪಾಕಿಸ್ತಾನ, ಇನ್ನೊಂದು ಚೈನಾ. 0.5 ಯಾವುದು ಕೇಳಿದ್ರೆ ಭಾರತದ ಒಳಗಿರುವಂತಹ ಶಕ್ತಿ. ಅದು ಯಾವತ್ತೂ ಕೂಡ ನಮ್ಮ ದೇಶದ ವಿರುದ್ಧವೇ, ನಮ್ಮ ದೇಶದ ಹಿತಾಸಕ್ತಿಯ ವಿರುದ್ಧವೇ ಕೆಲಸ ಮಾಡ್ತಾ ಇರುತ್ತೆ. ಇದು ಇವತ್ತು ನಿನ್ನೆಯಿಂದ ಅಲ್ಲ ಮಿತ್ರರೇ, ಸ್ವತಂತ್ರ ಪೂರ್ವದಿಂದಲೂ ಕೂಡ ಹೌದು, ರಾಜರ ಕಾಲದಿಂದಲೂ ಕೂಡ ಹೌದು. ಯಾಕೆ ಭಾರತ ವಿದೇಶಿಯರ ಕೈಗೆ ಹೋಯಿತು? ಯಾಕೆ ಪರಕೀಯರು ಬಂದು ಇಲ್ಲಿ ದಬ್ಬಾಳಿಕೆ ಮಾಡಿದ್ರು? ಯಾಕೆ ಇಸ್ಲಾಮಿಕ್ ರೂಲರ್ಸ್ಗಳು ಭಾರತಕ್ಕೆ ಎಂಟ್ರಿ ಕೊಟ್ಟರು? ಅದಕ್ಕೆ ಕಾರಣ ಭಾರತದೊಳಗಿದ್ದು ಭಾರತದ ವಿರುದ್ಧವೇ ಕೆಲಸ ಮಾಡುವವರಿಂದ. ಅದರ ಬಗ್ಗೆನೇ ಈಗ ದೋವೆಲ್ ಹೇಳ್ತಾ ಇರೋದು. ಇದು ಸ್ವತಂತ್ರ ಬಂತು, ಇಲ್ಲಿಗೆ ಮುಕ್ತಾಯ ಆಯಿತು ಅಂತಿಲ್ಲ. ಈ ಶಕ್ತಿ ಭಾರತದ ಒಳಗಿದ್ದುಕೊಂಡು ನಿರಂತರವಾಗಿ ಕೆಲಸ ಮಾಡ್ತಾ ಇರುತ್ತೆ. ಇದನ್ನು ಸ್ವಲ್ಪ ಇವತ್ತಿನ ಕಾಲಮಾನಕ್ಕೆ ಅನುಗುಣವಾಗಿ ಹೇಳೋದಾದ್ರೆ, ಇವತ್ತು ಭಾರತದಲ್ಲಿ ವಿಪರೀತವಾಗಿ ಪ್ರತಿಭಟಿಸುವಂತಹದ್ದು, ಇಲ್ಲಿ ಅಸ್ಥಿರತೆಯನ್ನು ಉಂಟು ಮಾಡೋದಕ್ಕೆ ಕೆಲ ಶಕ್ತಿಗಳು ಪ್ರಯತ್ನ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ದೇಶದಲ್ಲಿರುವಂತಹ ಕೆಲ ರಾಜಕೀಯ ಮುಖಂಡರು ಸಾಥ್ ಕೊಡ್ತಾ ಇದ್ದಾರಲ್ಲ, ಅದಕ್ಕೆ ಕಾರಣ ಏನು? ವಿದೇಶಿ ಶಕ್ತಿಗಳೊಂದಿಗೆ ಅವರು ಕೈ ಜೋಡಿಸಿರ್ತಾರೆ, ಅವರಿಗೆ ಫಂಡ್ ಬರ್ತಾ ಇರುತ್ತೆ. ಅವರ ಉದ್ದೇಶ ಇರುವಂತಹದ್ದು ಭಾರತ ಅಸ್ಥಿರ ಮಾಡೋದಾಗಿರಬಹುದು, ಭಾರತದ ವ್ಯವಸ್ಥೆ ಬದಲಿಸೋದಾಗಿರಬಹುದು ಅಲ್ಲ. ಅವ್ರಿಗೆ ಬೇಕಾಗಿರೋದು ಅಧಿಕಾರ. ಅದನ್ನ ಪಡೆಯೋದಕ್ಕೆ ಅವರು ದೇಶದ ಹಿತಾಸಕ್ತಿಗಳನ್ನು ಬಲಿ ಕೊಡೋದಕ್ಕೆ ಸಿದ್ಧ ಇರ್ತಾರೆ. ವಿದೇಶಗಳಿಗೆ ಬೇಕಾಗಿರುವಂತಹದ್ದು ಭಾರತದ ಅಭಿವೃದ್ಧಿಯ ವೇಗಕ್ಕೆ ಬ್ರೇಕ್ ಹಾಕೋದು. ಅದಕ್ಕೋಸ್ಕರವಾಗಿ ಅವರು ಫಂಡ್ ಮಾಡೋದಕ್ಕೆ ಸಿದ್ಧ ಇರ್ತಾರೆ. ಹೀಗಾಗಿ ಅಜಿತ್ ದೋವಲ್ ಅವರ ಈ ಹೇಳಿಕೆ ಇದೆಯಲ್ಲ, ಇದು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಅವರು ಮುಖ್ಯವಾಗಿ ಯುವಕರನ್ನ ಗುರಿಯಾಗಿಟ್ಟುಕೊಂಡೇ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದು. ಅದಕ್ಕೆ ಮುಂದುವರೆದು ದೋವಾಲ್ ಇನ್ನೊಂದು ಮಾತನ್ನ ಕೂಡ ಹೇಳಿದ್ದಾರೆ. ನಮ್ಮ ಯುವಕರು ಭಾರತ ಹೀಗೆ ಇತ್ತು ಅಂತ ಭಾವಿಸ್ತಾರೆ. ಖಂಡಿತವಾಗ್ಲೂ ಅದಲ್ಲ. ಅವರಿಗೆ ಸ್ವತಂತ್ರ ಅನ್ನುವಂತಹ ಕಲ್ಪನೆ ಹೇಗಿದೆ ಅಂತಂದ್ರೆ, ನಮ್ಮ ಇಚ್ಛೆಗನುಸಾರವಾಗಿ ಬದುಕೋದು ಅನ್ನುವಂತಹ ಸೀಮಿತ ಕಲ್ಪನೆಯಲ್ಲಿ ಬದುಕ್ತಾ ಇದ್ದಾರೆ. ಆದರೆ ಸ್ವಾತಂತ್ರ್ಯ ಅನ್ನುವಂಥದ್ದು ಬಹಳ ದೊಡ್ಡದು. ಅದಕ್ಕೋಸ್ಕರವಾಗಿ ಬಲಿದಾನ ಆಗಿದೆ, ತ್ಯಾಗ ಆಗಿದೆ, ಎಷ್ಟೋ ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ಇಲ್ಲಿ ಅಜಿತ್ ದೋವಾಲ್ ಯುವಕರಿಗೆ ಏನು ಕನ್ವೆ ಮಾಡೋದಕ್ಕೆ ಹೊರಟಿದ್ದಾರೆ ಅಂತಂದ್ರೆ, ಸ್ವಾತಂತ್ರ್ಯ ಅನ್ನುವಂಥದ್ದನ್ನು ಸ್ವೇಚ್ಛಾಚಾರ ಅಂತ ಅಂದುಕೊಳ್ಬೇಡಿ, ಅದೊಂದು ಪವಿತ್ರವಾಗಿದ್ದು ಅದರ ಹಿನ್ನೆಲೆಯನ್ನ ಸ್ಟಡಿ ಮಾಡಿ ಅನ್ನುವ ಅರ್ಥದಲ್ಲಿ ಅಜಿತ್ ದೋವಾಲ್ ಯುವಕರಿಗೆ ಸಂದೇಶ ಕೊಟ್ಟಿದ್ದಾರೆ. ಆದರೆ ದುರಂತ ಏನು ಗೊತ್ತಾ? ಅಜಿತ್ ದೋವಲ್ ಅವರ ಈ ಭಾಷಣ ಎಷ್ಟು ಯುವಕರಿಗೆ ರೀಚ್ ಆಗುತ್ತೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ದೋವಲ್ ಭಾಷಣ ಬರುತ್ತಪ್ಪ, ಒಂದು ತುಣುಕನ್ನ ಕಟ್ ಮಾಡಿ ಹಾಕಿರ್ತಾರೆ. ಅದನ್ನು ಎಷ್ಟು ಜನ ನೋಡ್ತಾರೆ? ಯಾಕೆ ಕೇಳಿದ್ರೆ ಆಸಕ್ತಿ ಕಡಿಮೆ ಆಗ್ತಾ ಇದೆ. ತಿಳಿದುಕೊಳ್ಬೇಕು, ದೇಶದ ಪರವಾಗಿ ನಿಂತ್ಕೊಳ್ಬೇಕು, ಅದು ಅವರಿಗೆ ಆಸಕ್ತಿ ಇಲ್ಲ. ನಾನೇ ಈಗ ದೋವಲ್ ಮೆಸೇಜ್ ಅನ್ನ ನಿಮ್ಗೆಲ್ಲ ತಿಳಿಸ್ಬೇಕು ಅಂತ ವಿಡಿಯೋ ಮಾಡಿದ್ದೀನಿ. ಇದಕ್ಕೆ ಜಾಸ್ತಿ ವ್ಯೂಸ್ ಬರುತ್ತೆ ಅಂತ ನಾನಂತೂ ಭಾವಿಸಿಲ್ಲ. ಯಾಕೆ ಕೇಳಿದ್ರೆ ಇವತ್ತು ಜನರಿಗೆ ಇಂತಹ ವ್ಯಾಲಿಡ್ ಮೆಸೇಜ್ಗಳ ಬಗ್ಗೆ ಅಷ್ಟು ಆಸಕ್ತಿ ಇಲ್ಲ. ಇದು ಈ ದೇಶದ ಬಹಳ ದೊಡ್ಡ ದುರಂತ. ಮಿತ್ರರೇ, ದೋವಲ್ ಯಾಕೋಸ್ಕರವಾಗಿ ಯುವಕರನ್ನೇ ಟಾರ್ಗೆಟ್ ಮಾಡಿ ಈ ಮೆಸೇಜ್ ಅನ್ನ ಕೊಟ್ಟರು? ಇದನ್ನು ನೋಡೋದಾದ್ರೆ ಇದಕ್ಕೆ ಕಾರಣಗಳಿದಾವೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದಂತಹ ಪ್ರತಿಭಟನೆ ಇದೆಯಲ್ಲ, ಇದು ಕೇವಲ ಪ್ರಧಾನಿ ನರೇಂದ್ರ ಮೋದಿ ಅವರಿಗಾಗ್ಲಿ ಅಥವಾ ಅವರ ಸರ್ಕಾರಕ್ಕಾಗ್ಲಿ ಆತಂಕ ತಂದಂತಹ ವಿಚಾರ ಅಲ್ಲ.
ಇದು ದೇಶದ ಇಡೀ ವ್ಯವಸ್ಥೆಗೆ ಆತಂಕ ತಂದಂತಹ ವಿಚಾರ. ಅಲ್ಲಿ ಸೇರಿದಂತಹ ಯುವಕರು ಯಾವ ರೀತಿಯಾಗಿ ಪ್ರತಿಭಟಿಸಿದ್ರು. ಪ್ರತಿಭಟಿಸೋದಕ್ಕೆ ಎಲ್ಲರಿಗೂ ಅಧಿಕಾರ ಇದೆ. ಯುವಕರು ಬೀದಿಗೆ ಬರಬೇಕು, ವಾಯ್ಸ್ ರೈಸ್ ಮಾಡಬೇಕು, ನಿಜ. ಆದರೆ ಆ ಪ್ರತಿಭಟನೆ ಯಾವ ರೀತಿಯಾಗಿ ಸಾಗಿತ್ತು, ಅಲ್ಲಿ ಬಳಕೆಯಾದಂತಹ ಪದಗಳೇನು, ಅವರ ಘೋಷಣೆಗಳೇನು. 15-16 ವರ್ಷದ ಯುವತಿಯರು ಬಂದ್ಬಿಟ್ಟು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೆಟ್ಟ ಕೊಳಕ ಮಾತನಾಡ್ತಾರೆ, ಅವರ ತಾಯಿಯ ಬಗ್ಗೆ ಮಾತನಾಡ್ತಾರೆ. ಅಸಭ್ಯ ವರ್ತನೆ, ಅಶ್ಲೀಲ ಪದ ಬಳಕೆ, ಸೋಷಿಯಲ್ ಮೀಡಿಯಾವನ್ನು ಅವರು ಬಳಸಿದಂತಹ ರೀತಿ, ಇದೆಲ್ಲವೂ ಕೂಡ ಇಡೀ ದೇಶಕ್ಕೆ ಶಾಕ್ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಬಂದು ಈ ಎಲ್ಲ ಯುವಕ ಯುವತಿಯರನ್ನ ನಾನು ಕ್ಷಮಿಸಿದ್ದೀನಿ, ಅವ್ರ ಮೇಲೇನು ಕ್ರಮ ಕೈಗೊಳ್ಳಬಾರ್ದು, ಅವರು ಕೂಡ ನಮ್ಮದೇ ಮಕ್ಕಳು ಅನ್ನುವ ರೀತಿಯಲ್ಲಿ ಮೋದಿ ಒಂದು ಮೆಸೇಜ್ ಪಾಸ್ ಮಾಡಿದ್ರು. ಮಿತ್ರರೇ, ಆ ಪ್ರಧಾನಿಯವರ ವಿಡಿಯೋವನ್ನು ನೀವು ಅಷ್ಟಕ್ಕೆ ನೋಡಬೇಡಿ, ಅದರಲ್ಲಿರುವಂತಹ ಇನ್ನೊಂದು ಅಂಶವನ್ನು ಕೂಡ ಗಮನಿಸಿ. ಪ್ರಧಾನಿ ಮೋದಿ ಮಾತನಾಡುವಂತಹ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಈ ಮಾತುಗಳು ನಮಗೆ ಆಘಾತ ತಂದಿದೆ. ಈಗ ನಮ್ಮ ಜವಾಬ್ದಾರಿ ಇರುವಂತಹದ್ದು ಆ ಯುವ ಜನತೆಯನ್ನು ಸರಿದಾರಿಗೆ ತರುವಂತಹದ್ದು, ಅವರನ್ನು ತಿದ್ದಬೇಕು, ಅವರಿಗೆ ಬುದ್ಧಿವಾದ ಹೇಳಬೇಕು. ಇದನ್ನು ಪ್ರಧಾನಿಯವರು ಹೇಳ್ತಾರೆ. ಅದಕ್ಕೆ ಅವರೊಂದು ಉದಾಹರಣೆ ಕೂಡ ಕೊಡ್ತಾರೆ. ನಾಲಿಗೆಯೂ ಕೂಡ ನಮ್ಮದೇ, ಹಲ್ಲು ಕೂಡ ನಮ್ಮದೇ. ಆಹಾರ ಜಗಿತಾ ಇರುವಂತಹ ಸಂದರ್ಭದಲ್ಲಿ ಹಲ್ಲು ಒಂದು ವೇಳೆ ನಾಲಿಗೆಗೆ ಘಾಸಿ ಮಾಡಿದ್ರೆ ನಾವು ಹಲ್ಲು ಕೇಳ್ತೀವ. ಯಾಕೆ ಅಂತಂದರೆ ಹಲ್ಲು ಕೂಡ ನಮ್ಮದೇ, ನಾಲಿಗೆಯೂ ಕೂಡ ನಮ್ಮದೇ. ಹೀಗಾಗಿ ಆ ಮಕ್ಕಳು ಕೂಡ ಈ ದೇಶದವರೇ, ಅವರನ್ನು ಜೊತೆಗೆ ಕರ್ಕೊಂಡು ಹೋಗಬೇಕು, ಅವರನ್ನು ಸರಿದಾರಿಗೆ ತರಬೇಕು, ಇದು ನಮ್ಮ ಜವಾಬ್ದಾರಿ ಅಂತ ಮೋದಿ ಹೇಳ್ತಾರೆ. ಅದೇ ಕಳವಳವನ್ನು ಈ ಅಜಿತ್ ದೋವಾಲ್ ವ್ಯಕ್ತಪಡಿಸಿರೋದು. ಯುವ ಜನತೆಯ ಬಗ್ಗೆ ನಾವು ಹೆಚ್ಚು ಫೋಕಸ್ ಮಾಡಬೇಕು, ಅವರು ದಾರಿ ತಪ್ತಾ ಇದ್ದಾರೆ ಎನ್ನುವಂಥದ್ದು ಇದರ ಸಂದೇಶ. ಇದಕ್ಕೆ ಪೂರಕವಾಗಿ ಆ ರುಚಿಕಾ ಸಿಂಗ್ ವಿಚಾರದಲ್ಲಿ ಒಂದು ಡೆವಲಪ್ಮೆಂಟ್ ಆಗಿದೆ. ನಿಮಗೆಲ್ಲ ಗೊತ್ತೇ ಇದೆ, ಇಡೀ ದೇಶದಲ್ಲಿ ಸುದ್ದಿಯಾದಂಥ ಯುವತಿ ಈಕೆ. ಮೋದಿ ಮತ್ತು ಅವರ ತಾಯಿಯ ಬಗ್ಗೆ ಅಶ್ಲೀಲ ಪದಗಳನ್ನು ಬಳಕೆ ಮಾಡಿದ್ಲು. ಅನಂತರ ದೇಶಾದ್ಯಂತ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿತ್ತು. FIR ದಾಖಲಾಗಿದ್ವು. ಆಕೆಯ ಮೇಲೆ ಕ್ರಮ ಆಗಬೇಕು ಅಂತ ಕೆಲವರು ಒತ್ತಾಯ ಮಾಡಿದ್ರು. ಇನ್ನು ಕೆಲವರು ಕೆಟ್ಟ ದಾರಿ ಹಿಡಿದಿದ್ರು. ಆಕೆಯ ಸೋಷಿಯಲ್ ಮೀಡಿಯಾಗೆ ಹೋಗ್ಬಿಟ್ಟು ಕೆಟ್ಟ ಕೊಳಕ ಕಾಮೆಂಟ್ಗಳನ್ನು ಇವರು ಪಾಸ್ ಮಾಡ್ತಾ ಇದ್ರು. ಅಲ್ಲಿಗೆ ಆಕೆಗೂ ಇವರಿಗೂ ವ್ಯತ್ಯಾಸ ಏನು? ಆದರೆ ಅದೇ ರುಚಿಕಾ ಸಿಂಗ್ ಈಗ ಬದಲಾಗೋದಕ್ಕೆ ಯತ್ನ ಮಾಡ್ತಾ ಇದ್ದಾಳೆ. ನಾನಿನ್ನೂ ಕೂಡ 15 ವರ್ಷದ ಯುವತಿ. ಆ ಪ್ರತಿಭಟನೆಯಲ್ಲಿ ಭಾಗಿಯಾದಂತಹ ಸಂದರ್ಭದಲ್ಲಿ ನಾನು ಬೇರೆಯವರಿಂದ ಪ್ರಭಾವಕ್ಕೊಳಗಾಗಿದ್ದೆ. ಹೀಗಾಗಿ ನಾನು ಆ ರೀತಿಯಾಗಿ ಮಾತನಾಡಿದ್ದೀನಿ, ನನಗೆ ಮುಖ ತೋರಿಸೋದಕ್ಕೂ ಕೂಡ ನಾಚಿಕೆ ಆಗ್ತಾ ಇದೆ ಅಂತ ಆಕೆ ಹೇಳಿದ್ಲು. ಅದಾದ ಬಳಿಕ ಮತ್ತೊಂದು ವಿಡಿಯೋ ರಿಲೀಸ್ ಮಾಡಿಯೂ ಕೂಡ ಕ್ಷಮೆ ಕೇಳಿದ್ಲು. ಈಗ ಆಕೆ ತಾಯಿ ಮಾಧ್ಯಮಗಳಿಗೆ ಮಾತನಾಡಿ ಬಹಳ ಗಂಭೀರವಾದಂತಹ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ರುಚಿಕಾ ಸಿಂಗ್ ತಂದೆ ಇಲ್ಲದಂತಹ ಓರ್ವ ಮಗಳು. ಈಗ ಆಕೆಯನ್ನು ಕ್ಷಮಿಸುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಆಕೆಯ ಬರ್ತ್ಡೇ ದಿನನೇ ಗಿಫ್ಟ್ ಕೊಟ್ಟಿದ್ದಾರೆ. ಜೊತೆಗೆ ಪ್ರಧಾನಿಯವರ ಮೆಸೇಜ್ನಿಂದ ಆಕೆಗೆ ಜೀವದಾನ ಆದಂತಾಗಿದೆ. ಹೀಗಾಗಿ ನಾನು ಮೋದಿಯವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ, ನನ್ನ ಮಗಳನ್ನು ನೀವೇ ದತ್ತು ತೆಗೆದುಕೊಳ್ಳಿ. ಜೊತೆಗೆ ಈ ದೇಶದಲ್ಲಿ 18 ವರ್ಷದ ಒಳಗಿನ ಮಕ್ಕಳಿಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಂತಹ ಸೋಷಿಯಲ್ ಮೀಡಿಯಾವನ್ನು ಬ್ಯಾನ್ ಮಾಡಿ. ಹಾಗೆ 18 ವರ್ಷದ ಒಳಗಿನ ಮಕ್ಕಳು ಪ್ರತಿಭಟನೆಯಲ್ಲಿ ಭಾಗವಹಿಸದಂತೆ ತಡೆ ಒಡ್ಡಿ, ಹೀಗೆಲ್ಲ ಅವರು ಡಿಮ್ಯಾಂಡ್ ಮಾಡಿದ್ದಾರೆ. ಇಲ್ಲಿ ನರೇಂದ್ರ ಮೋದಿ ಅವರ ಬೆಂಬಲಿಗರೂ ಕೂಡ ಒಂದು ವಿಚಾರವನ್ನು ಗಮನಿಸಬೇಕು. ಪ್ರಧಾನಿ ನರೇಂದ್ರ ಮೋದಿ ಅವರೇ ಅದನ್ನೆಲ್ಲ ಕ್ಷಮಿಸಿಬಿಟ್ಟು ಅವರನ್ನು ಸರಿದಾರಿಗೆ ತರಬೇಕು. ಆ ಸರಿದಾರಿಗೆ ತರೋದಕ್ಕೆ ಬೇರೆ ಹಾದಿ ಇದೆ ಅಂತ ಸ್ಪಷ್ಟವಾಗಿ ಮೆಸೇಜ್ ಕೊಟ್ಟಿದ್ದಾರೆ. ಆದರೆ ಕೆಲವರು ಏನು ಮಾಡ್ತಾ ಇದ್ದಾರೆ, ಆ ಬಾಲಕಿಗೆ ಅತ್ಯಾಚಾರದ ಬೆದರಿಕೆ ಒಡ್ಡುತ್ತಾ ಇದ್ದಾರೆ. ಆಕೆ ಬಳಸಿದಂತಹ ಪದಗಳನ್ನು ಇವರೂ ಬಳಸ್ತಾ ಇದ್ದಾರೆ. ಈ ರೀತಿಯ ಕ್ರಮಗಳಿಂದ ಸಮಾಜ ಎಂದಿಗೂ ಕೂಡ ಸರಿ ಹೋಗೋದಿಲ್ಲ. ಇದು ಸಮಾಜವನ್ನು ಇನ್ನಷ್ಟು ಒಡೆಯುತ್ತೆ. ಒಟ್ನಲ್ಲಿ ಮಿತ್ರರೇ, ಅಜಿತ್ ದೋವಾಲ್ ಅವರ ಈ ಮೆಸೇಜ್ ಇದೆಯಲ್ಲ, ಇದಕ್ಕೆ ಸಾಕಷ್ಟು ಮಹತ್ವ ಇದೆ. ಕೇಂದ್ರ ಸರ್ಕಾರ ಈ ಬಗ್ಗೆ ಸಾಕಷ್ಟು ಯೋಚನೆ ಮಾಡಬೇಕು. ಯುವ ಸಮುದಾಯವನ್ನು ಸರಿದಾರಿಗೆ ತರೋದು ಹೇಗೆ, ಅವರನ್ನು ಯಾವ ರೀತಿಯಾಗಿ ದೇಶದ ಶಕ್ತಿಯನ್ನಾಗಿಸಬೇಕು. ಇಲ್ಲದೆ ಹೋದರೆ ರುಚಿಕಾ ಸಿಂಗ್ ನಂತವರನ್ನ ಎಲ್ಲರೂ ಕೂಡ ಬಳಸ್ಕೊಳ್ತಾರೆ. ಸರಿ ಯಾವುದು ತಪ್ಪ್ಯಾವುದು ಅಂತ ಗೊತ್ತಾಗದಂತಹ ವಯಸ್ಸು. ಆ ವಯಸ್ಸಿನಲ್ಲಿ ಅವರನ್ನು ನೀವು ಸರಿದಾರಿಗೂ ತರಬಹುದು ಅಥವಾ ತಪ್ಪು ಹಾದಿಗೂ ಕೂಡ ಎಳೆದು ಬಿಡಬಹುದು. ಹೀಗಾಗಿ ಈ ವಿದ್ರೋಹಿ ಶಕ್ತಿಗಳು ಪಾರುಪತ್ಯವನ್ನು ಮೆರೆಯೋದಕ್ಕೆ ಮುಂಚೆ ಇಡೀ ದೇಶ ಎಚ್ಚರಗೊಳ್ಳಬೇಕು ಅನ್ನುವ ಅರ್ಥದಲ್ಲಿ ದೋವಾಲ್ ಈ ಮೆಸೇಜ್ ಕೊಟ್ಟಿದ್ದಾರೆ. ಮಿತ್ರರೇ, ಈ ಇಡೀ ವಿಚಾರದ ಕುರಿತಾಗಿ ನಿಮಗೇನನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.